ನಮಸ್ಕಾರ. ಮೊದಲನೇ ಸರಿ ನೀವೆಲ್ಲ ಮೈಕ್ ಇಟ್ಕೊಂಡು ನಮ್ಮ ಮುಂದೆ ಬರ್ತಿದ್ರು ಭಯ ಆಗ್ತಿದೆ. ಟಿ ಶರ್ಟ್ಗಳಾಗಿ ನೋಡಿದ್ರೆ ಸ್ವಲ್ಪ ಶಾಂತಿ. ದಿನಾಲಿ ನಮ್ಮ ಹತ್ರ ನೀವು 6-4 ಆಡ್ತಿದ್ರಿ, ಇವತ್ತು ನೀವೇ ಆಡ್ತಿದ್ರಿ. ಪ್ರಶ್ನೆಗಳಿಲ್ಲ, ನಮಗೂ ಭಯ ಇಲ್ಲ. ಎಲ್ಲ ಇವತ್ತೆಲ್ಲ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಪರ್ಸ್ನಲ್ ಆಗಿ ನನಗೆ ಪರಿಚಯ ಇದ್ದವ್ರೆ. ಮಾರುತಿ ಆಗಿರ್ಬೋದು, ನಮ್ಮ ಬಸವರಾಜ ಆಗಿರ್ಬೋದು, ಭೀಮಮ್ಮನವರು, ಮಳೆಯನ್ನು ಚಿಕ್ಕ ವಯಸ್ಸಿನ ನಾನು ನೋಡ್ಕೊಬೋದು. ಸ್ಕೂಲ್ ಕಾಲೇಜಾಗಿದ್ದಾಗಿಂದ ನಮ್ಮ ತಂದೆ ಭಾಳ ಆದ್ಮೇಲೆ ನಮ್ಮನ್ನೆಲ್ಲ ಎತ್ತಿ ಬೆಳೆಸಿದಂಥವ್ರು. ನಾವು ಬೆಳಿಬೇಕಂತೇಳಿ ಆಸೆ ಈ ಥರ ತಾವೇನು ಒಂದು ಇವತ್ತೇನು ಸಂಘ ಮಾಡಿಕೊಂಡು ಒಂದು ಮ್ಯಾಚನ್ನು ಮಾಡ್ತಾರೆ ಅಂದರೆ ಇದು ಯೂನಿಟಿ ತೋರಿಸುತ್ತೆ. ಏನಂತಾರೆ, ನಾನು ಕೇಳ್ತಿರ್ತೀನಿ ಇವತ್ತು ಸಂಘ ಅಂದರೆ ಅವ್ರಿಗಂದ್ರೆ ಇವ್ರಿಗಾಗಲ್ಲ, ಇವ್ರಿಗಂದ್ರೆ ಅವ್ರಿಗಾಗಲ್ಲ ಅಂತ ನಾನು ಕೇಳ್ತಿರ್ತೀನಿ. ಆದರೆ ಇವತ್ತು ನೋಡಿದ್ರೆ ಎಲ್ಲರೂ ಒಂದೇ ಕಡೆ ಕೂಡಿ ಕಾರ್ಯಕ್ರಮ ಮಾಡ್ತಾರೆ. ಜನಕ್ಕೂ ಒಳ್ಳೆ ಮೆಸೇಜು. ನೀವಿಂಥ ಕಾರ್ಯಕ್ರಮಗಳು ಮಾಡಿದಾಗ ಬೇರೆಯವ್ರಿಗೂ ಅವೇರ್ನೆಸ್ ಬರುತ್ತೆ, ಈ ಥರ ಮಾಡಬೇಕು, ಈ ಥರ. ಯಾಕಂದರೆ ನೀವೇ ನಮಗೆ ರೋಲ್ ಮಾಡಲ್ಸ್ ಇದೆ. ಏನೋ ಬೇರೆ ಕಡೆ ನಡೆಯೋವು ಎಲ್ಲ ವಿಚಾರಗಳೆಲ್ಲ ನಮ್ಮ ಹತ್ರ ತೊಗೊಂಡ್ಬಂದು ಈ ಥರ ಇಂಪ್ಲಿಮೆಂಟ್ ಮಾಡೋದೇ ಚೆನ್ನಾಗಿರುತ್ತೆ ಅಂತೇಳಿ ನಮಗೆ ತಿಳಿಸ್ಕೊಡೋರೆ ನೀವು. ಅದೇ ರೀತಿಯಲ್ಲಿ ಇವತ್ತೇನು ಈ ಕಾರ್ಯಕ್ರಮವನ್ನು ಪಂದ್ಯಾವಳಿಯನ್ನು ಮಾಡ್ತಿದ್ದೀವಿ. ಪ್ರತಿ ವರ್ಷ ಈ ಥರ ನಡೆಯುತ್ತೆ. ಈ ಥರ ನಡೆದ್ರೇ ಇನ್ನೊಂದು ಸಾರಿ ನಾವು ಒಂದು ಆಯೋಜನೆ ಮಾಡಿಕೊಂಡು ನೆಕ್ಸ್ಟ್ ನಾವು ಶಾಸಕರೆಲ್ಲ ಕಾರ್ಪೊರೇಷನ್ ಒಂದು ಟೀಮ್ ಮಾಡ್ಕೊಂಡು ಒಂದು ಸ್ವಲ್ಪ ಕ್ರಿಕೆಟ್ ಮ್ಯಾಚ್ ಎಲ್ಲ ನಿಮ್ಮನ್ನು ಸೋಲ್ಸೋಣ. ಕಾರ್ಪೊರೇಟರ್ ನಮ್ಮದು ಟೀಮ್ ಇಲ್ಲ, ಜಿಲ್ಲಾ ಎಲ್ಲ ಎಲ್ಲ ಸೂಪರ್ ಮಂತ್ರಿಯವರೆಲ್ಲ ಆಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇಂಥ ಹಲವಾರು ಕಾರ್ಯಕ್ರಮಗಳು ತಾವು ಮಾಡಬೇಕು. ಮತ್ತು ನನ್ನ ಕಡೆಯಿಂದ ಏನು ಮ್ಯಾಚನ್ನು ಆಡ್ತಿದ್ರಿ ಫಸ್ಟ್ ಪ್ರೈಸ್ ಗೆದ್ದಂಥವ್ರಿಗೆ 1 ಲಕ್ಷ ರೂಪಾಯಿ ಕೊಡಬೇಕು. ನನ್ನ ಫೌಂಡೇಶನ್ ಕಡೆಯಿಂದ ನಾನು ತೀರ್ಮಾನ ಮಾಡಿದ್ದೀನಿ. ಸೆಕೆಂಡ್ ಪ್ಲೇಸ್ ಅವ್ರಿಗೆ 50,000 ರೂಪಾಯಿ ಕೊಡಬೇಕು. ಅಣ್ಣವ್ರು ಏನೋ ಒಂದು ಸಂಘ ಅದು ಪತ್ರಕರ್ತರ ನಿಧಿ ಅಂತ ಹೇಳ್ತೀವಿ. ಆದಷ್ಟು ಬೇಗ ಅದಕ್ಕೆ ಏನು ನನ್ನ ಕಡೆಯಿಂದ ಸಹಕಾರ ಮಾಡ್ಬೋದು, ನನ್ನ ಕಡೆಯಿಂದ ಸಹಕಾರ ಇವತ್ತು ಇದೇ ರೀತಿಯಲ್ಲಿ ಇರುತ್ತದೆ. ಯಾಕಂತಂದರೆ ಮೀಡಿಯಾಗೆ ಹಳಬರಿಗಿನ ಹೊಸಬರು ಏನು, ಯಾಕಂದರೆ ಒಳ್ಳೆ ಒಳ್ಳೆ ಐಡಿಯಾಸು, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಅವರಲ್ಲಿ ಏನೋ ಒಂದು ಹುಮ್ಮಸ್ಸಿರುತ್ತೆ. ಹಳಬರು ಇದ್ದಾರೆ, ಬಟ್ ಏನಂತಂದರೆ ಅವ್ರಿಂದ ಓಲ್ಡ್ ಸ್ಟೈಲಲ್ಲೇ ಓಲ್ಡ್ ಪ್ಯಾಟ್ರನ್ನಲ್ಲೇ ಇರ್ತಾರೆ. ಬಟ್ ಏನು ಅನ್ಕೋಬೇಡ್ರಿ, ಮತ್ತೆ ಹಳಬರಿಗೆ ಅಂದಿರಂತೇಳಿ ದಯಮಾಡಿ ಕ್ಷಮಿಸ್ಬೇಕು. ಹೊಸಬ್ರು ಎಲ್ಲರೂ ಹೊಸಬ್ರು, ನಂಗೆ ತಿಳ್ಮಾಡಿ ಎಲ್ಲ 90% ಹೊಸಬ್ರು ಯಂಗ್ಸ್ಟರ್ಸ್ ಇದ್ದಾರೆ. ಸೊ ತಾವು ಇದೇ ರೀತಿ ಮೀಡಿಯಾನ ಇನ್ನೂ ಮುಂದೆ ತೊಗೊಂಡು ಹೋಗ್ಬೇಕು. ಸೊ ಜನಕ್ಕೆ ಇನ್ನೂ ಅವರ ಒಂದು ಸಮಸ್ಯೆಗಳು ಇನ್ನೂ ನಮ್ಮಂಥ ರಾಜಕಾರಣಿಗಳಿಗಿನ್ನ ತಲುಪಿಸ್ಬೇಕು ತಾವು.
ಸೊ ಇದೇ ರೀತಿಯಿಂದ ಕ್ರಿಕೆಟ್ ಪಂದ್ಯಾವಳಿ, ಸೊ ಎಲ್ಲ ಜಾತಿ ಮತ ಯಾವುದು ಸಂಬಂಧ ಇಲ್ದಂಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಕ್ರಿಕೆಟ್ ಆಡ್ತೀವಿ. ಸೊ ತುಂಬ ಸಂತೋಷ ಆಗ್ತತೆ. ನಾನು ಫಸ್ಟ್ ಕಾರ್ಪೊರೇಟರ್ ಆಗಿ ಮೇಯರ್ ಆದ ನಂತರ ಫಸ್ಟ್ ನಮ್ಮ ಕಾರ್ಪೊರೇಷನಲ್ಲಿ ಫಸ್ಟ್ ನಾನು ಕನೆಕ್ಟ್ ಮಾಡಿದ ಕ್ರಿಕೆಟೇ. ಯಾಕಂದರೆ ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮ್ ಮೇಲೆ ಆಡ್ತಾರೆ, ಎಲ್ಲ ತಮಾಷೆಯಾಗಿ ಎಲ್ಲ ನಗ್ನಗುತ್ತಾ ಮಾಡೋ ಕಾರ್ಯಕ್ರಮ ಅಂತಂದರೆ ಕ್ರಿಕೆಟ್. ಸೊ ಇವತ್ತು ದೇಶ ಎಲ್ಲ ಕ್ರಿಕೆಟ್ ಜ್ವರ ಇದೆ. ಸೊ ಅದೇ ರೀತಿ ಇನ್ನು ನಮ್ಮ ಮೀಡಿಯಾ ಇನ್ನು ಮುಂದಕ್ಕೆ ಹೋಗ್ಬೇಕು. ಅಣ್ಣವ್ರೆ ಒಂದು ಇದು ಹೇಳಿದ್ರು, ಯಾವುದು ಕ್ಷೇಮ ನಿಧಿ, ಅದರಲ್ಲಿ ನಂದು ಒಂದು 51,000 ಬರ್ಕೊಳ್ರಿ. ಇನ್ನೂ ಏನನ್ನ ಫರ್ದರ್ ಡೆವಲಪ್ಮೆಂಟ್ ಇದ್ರೂ ನಾನು ಸಹಕಾರ ಮಾಡ್ತೀನಿ ಅಂತೇಳಿ ಹೇಳುತ್ತಾ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆಯಲ್ಲ, ಇದು 95 ವರ್ಷಗಳ ಹಿಂದೆ ಸ್ಥಾಪನೆ ಆಗಿತ್ತಂಥದ್ದು. ಆಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥದ್ದು. ಕಾರ್ಮಿಕ ಇಲಾಖೆಯ ನಿಯಮಗಳ ಪ್ರಕಾರ ನಾವು ಕಾರ್ಯನಿರ್ವಹಿಸಬೇಕು. ಈ ಸಹಕಾರ ಸಂಘದಾಗ ಎಲ್ಲ ರಿಜಿಸ್ಟರ್ ಮಾಡಿ ಯಾರ್ಯಾರು ಮಾಡ್ತಾರಲ್ಲ ಆ ಥರ ಮಾಡೋಕ್ಕೆ ಬರೋಲ್ಲ. ಒಂದು DVG ಏನು ಗುಂಡಪ್ಪ ಅವರು ಇದ್ರಲ್ಲ, DVG ಅವರು ಇದಕ್ಕೆ ಅಧ್ಯಕ್ಷ ಆದರು ಮತ್ತು ಸಂಸ್ಥಾಪಕರಾಗಿರ್ತಕ್ಕಂಥ ಒಂದು ಇಂಥ ಸಂಘ. ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಅಂತ ಇದೆ ನಮ್ಮಲ್ಲಿ. ಈಗ ಹಿಂದೆನೂ ಹೇಳಿದರೆ ಮಾಡಲಿಲ್ಲ. ನಾವು ನಿಮ್ಮಿಂದ 500 ರೂಪಾಯಿ ಏನು ಸದಸ್ಯತ್ವ ಫೀಸ್ ತೊಗೊತೀವೋ, 350 ರೂಪಾಯಿ ರಾಜ್ಯಕ್ಕೆ ಕೊಡ್ತೀವಿ, 90 ರೂಪಾಯಿ ನಾವು ಜಿಲ್ಲಾಕ್ಕೆ ಇಟ್ಕೊತೀವಿ, 60 ರೂಪಾಯಿ ಕ್ಷೇಮ ನಿಧಿಗೆ ಇಡಬೇಕು. ಆ ಕೆಲಸ ಇಲ್ಲಿವರೆಗೂ ಆಗಿಲ್ಲ, ನಮ್ಮಲ್ಲಿ 0 ಇದೆ. ಈಗ ನಾವು ಅದನ್ನು ಕ್ಷೇಮ ನಿಧಿನ ಸ್ಥಾಪನೆ ಮಾಡ್ತೀವಿ. ಈ ವರ್ಷದ್ದು ಸೇರಿಸಿ ಅದನ್ನು ಹೇಳೋಣ ಅಂತ ಇದ್ದೀವಿ. ಅದ್ರ ಜೊತೆಗೆ ಯಾಕಂದರೆ ನಮ್ಮ ಮೇಯರ್ ಅವರು ಇರ್ತಾರೆ, ಆ ಒಂದು ನಿಧಿನ ನಾವು ಸ್ಥಾಪನೆ ಮಾಡ್ಬೇಕಂತಿದ್ವಿ. ಅವ್ರು ಅದೇನು ಹೇಳ್ತಾರೆ ಹೇಳಿ. ಆರಂಭಿಕವಾಗಿ ಆ ನಿಧಿಗೆ ನಾನು ವೈಯಕ್ತಿಕವಾಗಿ ನನ್ನ ಒಂದು ನೀವೆಲ್ಲರೂ ಕೊಡ್ಬೋದು, ಅದಕ್ಕೇನು ಯಾರೋ ಬೇರೆ ರಾಜಕಾರಣಿಗಳಿಂದ ತೊಗೋಬೇಕು ಅಂತಿಲ್ಲ. ಆರಂಭಿಕವಾಗಿ ನಾನು 10,101 ರೂಪಾಯಿನ ನಾನು ಆ ನಿಧಿಗೆ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತೀನಿ. ಹೀಗೆ ನಾವೆಲ್ಲರೂ ಸೇರಿ ಸಂತೋಷದಿಂದ ಇನ್ಮೇಲೆ ಸಂಘದ ಕಾರ್ಯಚಟುವಟಿಕೆಗಳನ್ನ ಕ್ರಿಯಾತ್ಮಕವಾಗಿ ಕೈಗೊಳ್ಳೋಣ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಇಂದು ಬಳ್ಳಾರಿ ಜಿಲ್ಲಾ ಕಾರ್ಯನಿರತ ಸಂಘ ವತಿಯಿಂದ ಬಳ್ಳಾರಿ ನಗರದ ವೀರಶೈವ ಕಾಲೇಜು ಮೈದಾನದಲ್ಲಿ ಏನು ಕ್ರಿಕೆಟ್ ಟೂರ್ನಮೆಂಟ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು. ಇದರಲ್ಲಿ ಇವತ್ತು ಬಹಳ ಖುಷಿ ತಂದಿದೆ. ಈ ಒಂದು ಪಂದ್ಯಾವಳಿಯಲ್ಲಿ 4 ತಂಡಗಳಾಗಿ ಜಿಲ್ಲಾ ಪತ್ರಕರ್ತರು ಆಟವನ್ನಾಡಿ ಕೊನೆಗೆ 2 ಟೀಮ್, ಒಂದು ಫೈನಲ್ಗೆ 2 ಟೀಮ್ ಬಂದವು. ಆ ಒಂದು ಫೈನಲ್ ಅಲ್ಲಿ ಏನು KK ಬುಲ್ಸ್ ಅನ್ನೋ ಒಂದು ತಂಡ ಇವತ್ತು ವಿಜಯವನ್ನು ಸಾಧಿಸಿದೆ. ಆ ಒಂದು ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಅದೇ ರೀತಿಯಾಗಿ ಇನ್ನೊಂದು ಪತ್ರಕರ್ತರ ತಂಡ ಆದಂತ ಲಯನ್ಸ್ ತಂಡವು ರನ್ನರ್ ಅಪ್ ಆಗಿದೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಟೀಮ್ಗಳು ವಿಜಯಶಾಲಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಒಂದು ಹೇಳ್ತಾ, ಈ ಒಂದು ಎಲ್ಲಾ ಪತ್ರಿಕಾ ಮಾಧ್ಯಮದವರು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ಈ ಒಂದು ತಂಡ ಏನು ಮ್ಯಾಚ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರತಕ್ಕಂಥ ಎಲ್ಲಾ ಅಡಕ್ ಕಮಿಟಿ ಸದಸ್ಯರಿಗೂ, ಮಲಯಣ್ಣ ಆಗಿರ್ಬೋದು, ನಮ್ಮ ವೀರಭದ್ರಗೌಡರು ಆಗಿರ್ಬೋದು, ವೆಂಕೋಬಿ ಆಗಿರ್ಬೋದು, ಇನ್ನು ಇತರ ಎಲ್ಲಾ ನಮ್ಮ ಸ್ನೇಹಿತರು ಮತ್ತೇನು ಅಡಕ್ ಸಮಿತಿ ಸದಸ್ಯರು ಆಗಿರ್ಬೋದು, ಸಂಘ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.